ಅವ್ರು ನಾನು ಹೇಳ್ತೀನಿ ಅನ್ಕೋತ ನಮ್ಮ ಕ್ಷೇತ್ರದ ಕಾರ್ಯಕ್ರಮ ಹೊಸ ಮುಗಿದೋದು ನಾವು ಇಲ್ಲೇ ಕೂತಿದ್ದೀವಿ. ಯಾಕಂದ್ರೆ ಹೋದ್ರೆ ಏನಾಗ್ತದೆ ಮತ್ತೆ ನೋಡಪ್ಪ ಸಮಾಜ ಕೂಡ ಸಮಾಜ ಸೇರ್ಕೊಳ್ಳೋದಂಗೆ ಆಗ್ತದೆ ಅಂತ ತಿಳ್ಕೊಂಡು ನಮ್ಮ ಕ್ಷೇತ್ರದ ಕಾರ್ಯಕ್ರಮಗಳು ಬಿಟ್ಟು ನಾನು ಇಲ್ಲಿ ಕೂತಿದ್ದೀನಿ. ಇವತ್ತು ನಮ್ಮ ಮೇಯರ್ ಸಾಹೇಬರು ಕೂಡ ಇಲ್ಲೇ ಅದಾರೆ. ಯಾಕಂದ್ರೆ ಅವರೊಬ್ಬರು ಮಾತಾಡೋಗಿಲ್ಲ, ನಮ್ಮ ಮಾತು ಯಾರು ಕೇಳೋದಿತ್ತು ಇಲ್ಲ ಅಂತ ತಿಳ್ಕೊಂಡು ನಾನೇ ಮಾತಾಡ್ತೀನಿ, ನೀವು ಮಾತಾಡ್ರಿ ಅಂತೇಳಿ ನಮ್ಗೆ ಕೊಟ್ಟಿದ್ರು. ಇವತ್ತು ನಮ್ಮ ಸಮಾಜ ಯಾವ ರೀತಿ ಇದೆ ಅಂದ್ರೆ ಎಂ.ಐ. ಪಡ್ಲಗೌಡರು ಹೇಳಿದರು, ಅಲ್ಲಪ್ರಭು ಗೌಡರು ಹೇಳಿದ್ರು, ಮತ್ತೆ ನಾವು ವಿಷಯಕ್ಕೆ ಹೋಗೋದಿಲ್ಲ. ನಮ್ಮ ಸಮಾಜ ಯಾವ ರೀತಿ ಇದೆ ಅಂತಕ್ಕಂಥದ್ದು ಕೂಡ ಇಡೀ ಈ ರಾಜ್ಯ ಜನತೆಗೆ ಕೂಡ ಗೊತ್ತಿದ್ದಂಥ ವಿಷಯ. ನಾವು ಯಾವ ವಿಷಯಕ್ಕೆ ಹೋಗೋರಲ್ಲ, ಯಾರಿಗೇನು ಅನ್ನೋರಲ್ಲ. ನಾವೆಲ್ಲ ತಮ್ಮೆಲ್ಲ ಎಪ್ಪಣ್ಣ ಅಂದ್ಕೊಂಡು ತಮ್ಮ ಪಾದಿಗೆ ಬಿದ್ದು ಕೇಳ್ಕೊಂಡು ನಾವು ಕೆಲಸ ಮಾಡ್ತಕ್ಕಂಥ ನಮ್ಮದು ಸಮಾಜ ಅಂತಕ್ಕಂಥ ಕೂಡ ನಾವು ನೆನಪಿಕೊಳ್ಳಬೇಕು. ಯಾಕಂದ್ರೆ ಇಲ್ಲಿವರೆಗೆ ನಾನು ಎಲ್ಲಿದ್ದು ಇವತ್ತು ಬೆಂಗಳೂರು ಹತ್ತಲ್ಲಿ ನಾವು ಅಧಿವೇಶನ ನಡೆಯುವಂಥ ಸಂದರ್ಭದಲ್ಲಿ ಅನೇಕ ಶಾಸಕರ ಜೊತೆ ನಾವು ಕೂತಿರ್ತಿದ್ದೆವು. ನಾವು ಹಳೆಯ ಸಂಘ ಸಮಾಜ ಅಂದ್ರೆ ಅವ್ರು ಯಾವ ರೀತಿ ಮಾತಾಡ್ತಾರೆ ಅಂದ್ರೆ ನಮಗೆ ಅತಿ ಗೌರವ ಕೊಟ್ಟು ಮಾತಾಡ್ತಕ್ಕಂಥವ್ರು ಇಡೀ ಎಲ್ಲ ಅಪ್ಪರ್ ಸಮಾಜದಿಂದ ಲಿಂಗಾಯತ್ ಕಮಿಟಿ ಇರ್ಬೋದು, ಹರವಂತ ಯಾವುದೇ ಕಮಿಟಿ ಇರ್ಬೋದು, ಹಳೆಯ ಸಮಾಜ ಅಂದ ಕೂಡಲೇ ಭಾಳ ಪ್ರೀತಿ ಪ್ರೇಮದಿಂದ ಮಾತಾಡ್ತಕ್ಕಂಥ ನಮ್ಮ ಸಮಾಜ. ಈ ವಿಷಯಗಳನ್ನು ನಾವು ಬಳಸ್ಕೊಂಡಿರೋಂತಂದ್ರೆ ಇವತ್ತು ಉದಾಹರಣೆ ಅದೇ ನಿಮ್ಮೆಲ್ಲ ಆಶೀರ್ವಾದ, ವೇದಿಕೆ ಮೇಲಿದ್ದಂಥ ಎಲ್ಲ ಆಶೀರ್ವಾದದೊಂದಿಗೆ ಇವತ್ತು ಕ್ಷೇತ್ರದಲ್ಲಿ ನಮ್ಮ ಕ್ಷೇತ್ರವನ್ನು ಕೂಡ ಭೀಮಶಂಕರ್ ಗೌಡರು, ಸೌಕರ್ ಅವರು, ಅನೇಕ ನಮ್ಮ ಕ್ಷೇತ್ರ ಜನರು ಒಂದು ವೇದಿಕೆ ಮೇಲೆ ಕೂತಿದ್ದಾರೆ. ಇವತ್ತು ನಮ್ಮ ಸಮಾಜನ ಎಷ್ಟು ಇದ್ದೀವಿ ಅನ್ನೋದು ನಿಮ್ಗೆಲ್ಲರಿಗೂ ಕೂಡ ಗೊತ್ತಿದೆ. ಆದರೆ ಇವತ್ತು ನನಗೆ 2 ಬಾರಿ ಶಾಸಕರು ಮಾಡಿ ವಿಧಾನಸೌಧ ಕೂಡ್ಸಕ್ಕೆ ಯಾರು ಅವಕಾಶ ಮಾಡಿಕೊಟ್ಟಾರಪ್ಪ ಅಂದ್ರೆ ಇಲ್ಲಿದ್ದಂಥ ಜಿಲ್ಲೆದೆಲ್ಲ ಇದೇ ನಾಯಕರು ನಮಗೆ ಆಶೀರ್ವಾದ ಮಾಡಿರಂತಕ್ಕಂಥ ಕೂಡ ನಾವು ನೆನಪಿಟ್ಕೊಳ್ಬೇಕು. ಅದೆಲ್ಲ ಸಣ್ಣ ಪುಟ್ಟ ಸ್ವಲ್ಪ ಇರೋದೆ, ಯಾರೊಬ್ಬರು ಬೆಳಿಲತ್ತರೋ ಬೆಳಿಬೇಡ ಅಂತಕ್ಕಂಥ ಕೂಡ ನಮ್ಮ ಜಾತಿ ಒಳಗೂ ಇದೆ. ಅನೇಕರಿದೆ. ನಾವು ಚುನಾವಣೆ ನಿಂತರೂ ನಾವು ಸೋಲಿಸ್ಬೇಕಂತೂ ತಿರುಗಾಡೋದು ಜನರು ನಮ್ಗೆ ಸಿಕ್ಕಾರೆ ಎಲೆಕ್ಷನ್ದಾಗ. ಆದರೆ ಅವೇನು ಮಾತಾಡೋದು ಸರಿ ಅನ್ಸೋದಿಲ್ಲ ಇಲ್ಲಿ. ಯಾಕಪ್ಪ ಅಂತಂದ್ರೆ ಇವತ್ತು ಸಮಾಜ ಅಂತ ಹೇಳಿದ್ದಾಗ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಬೇರೆ ಬೇರೆ ಪಾರ್ಟಿದ ನಾವು ಇರ್ಬೋದು, ಬೇರೆ ಬೇರೆ ಪಾರ್ಟಿ ಚುನಾವಣೆ ಮಾಡ್ಬೋದು. ಆದರೆ ಸಮಾಜದ ಜಯಂತಿ ಮಾಡ್ತಕ್ಕಂಥ ಸಮಾವೇಶ ಬಂದ ನಂತರ ಎಲ್ಲರೂ ಒಗ್ಗಟ್ಟಾಗಿ ಎಲ್ಲರಿಗೂ ತಗೊಂಡು ಈ ಸಮಾಜ ಜಯಂತಿ ಮಾಡ್ಬೇಕಂತ ಕಳಕಳಿ ಮನೆಯಲ್ಲಿ ಮತ್ತು ಕೈ ಜೋಡಿಸಿ ವಿನಂತಿ ಮಾಡ್ತಾ ಇದ್ದೇನೆ. ಎಲ್ಲರೂ ಒಗ್ಗಟ್ಟಾಗಿ ಜಯಂತಿ ಮಾಡಿ. ಯಾಕಂದ್ರೆ ಇರೋದನ್ನ ಭಾಳ ಕಡಿಮೆ ಹೇಳೋದು ನಮ್ಮ ಪಳ್ಳಿಗಳು ಎಲ್ಲ ಹರಿದು ಹಂಚಿ ಹೋಗಿದೆ, ನಾವು ಯಾರೂ ಇಲ್ಲ ಅಂತಕ್ಕಂಥದ್ದು ಕೂಡ ಸತ್ಯನೇ ಇದೆ. ನಾವು ಎಷ್ಟು ಜನ ಇದ್ದೀವಿ ಅಂತಂದು ವಿಚಾರ ಮಾಡಿದ್ರೆ ಕಲಬುರಗಿ ಜಿಲ್ಲಾ ಜಯಂತಿನೂ ಮಾಡ್ತಾ ಇದ್ದೀವಿ. ನನ್ನ ಅನ್ಸೋ ಮಟ್ಟಿಗೆ ಇಲ್ಲಿ ಕುಂತೋ ಜನಕ್ಕಿಂತ ಹೆಚ್ಚಿಗೆ ಇಲ್ಲಿ ಗೋವಾಟದಲ್ಲಿ ನಾವು ಇದ್ದಿರ್ಬೇಕು. ಅದು ಜಿಲ್ಲಾ ಜಯಂತಿ ನಾವು ಎಷ್ಟು ಜನ ಬಂದು ಕೂತೀವಿ ಅದರಂತಕ್ಕಂಥ ಕೂಡ ನೀವು ನಾವು ಹಿಂತಿರುಗಿ ನೋಡಿ ಕೂತಪ್ಪ ಎದುರುಗಡೆ ನೋಡ್ತಿದ್ರೆ ಹಿಂಗೆ ಕುರ್ಚಿಗಳು ಖಾಲಿವ ನಮ್ಮ. ಅಂದರೆ ಇದೊಂದು ಸಮಾಜದಾಗ ಇದ್ದಂಥ ಜನರು ಜಯಂತಿ ಬರಲಾರಂಥ ಜನಗಳು ಕೂಡ ಬಹಳಷ್ಟು ಜನ ಅದ. ಅದಕ್ಕೆ ನಾವು ದಯವಿಟ್ಟು ಹೇಳ್ತಾ ಇದ್ದೀವಿ, ಮುಂದಿನ ವರ್ಷ ಜಯಂತಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ 15 ದಿನ 20 ದಿನ ಪೈಲೆ ಮೀಟಿಂಗ್ ಮಾಡಿ ಎಲ್ಲ ಗ್ರಾಮಗಳಿಗೆ ಕರೆಸಿ, ಜಿಲ್ಲಾದವ್ರಿಗೆ ಎಲ್ಲರಿಗೆ ಕರೆಸಿ, ನಮ್ದನ್ನೆಲ್ಲ ವೈಮನಸ್ಸಿದ್ರೆ ಸೈಡಿಗೆ ಇಟ್ಟು ಸಮಾಜ ಅಂತ ಬಂದಾಗ ಒಗ್ಗಟ್ಟಾಗಿ ಜಯಂತಿ ಮಾಡ್ತಕ್ಕಂಥ ಸಮಯದಾಗ ಎಲ್ಲರೂ ಒಗ್ಗಟ್ಟೆ ಜಯಂತಿ ಮಾಡಿ. ನಮ್ಮ ನೀಲ್ಕಂಠ ಮೊಳಗೆ ಅನ್ನೋರು ಬರ್ತಾ ಇದ್ದಾರೆ, ಅವರು ನಮ್ಗೆ ಆಶೀರ್ವಾದ ಮಾಡಿ ಗೆಲ್ಲಿಸಿದ್ದಾರೆ ಕಾಂಗ್ರೆಸ್ ಪಕ್ಷದ ದಿವಸ. ಯಾಕಂದ್ರೆ ಈ ಸಲ ಬಸವ ಜಯಂತಿ ಅದ್ದೂರಿಯಾಗಿ ಮಾಡಬೇಕು. ಕಾಯಕ ಶರಣರ ಎಲ್ಲ ಇವತ್ತ ಏನು ಬಸವ ಜಯಂತಿ ದಿವಸ ಕಾಯಕ ಶರಣರ ನೆನೆಸಿಕೊಂಡು ಅವರು ಮಾಡಿದ ಸಮಾಜಕ್ಕೆ ಮಾಡಿದಂಥ ದೊಡ್ಡ ಕೊಡುಗೆಗಳನ್ನು ನೆನೆಸಿಕೊಂಡು ಇವತ್ತು ನಾವು ಆಚರಣೆ ಮಾಡ್ತಾ ಇದ್ದೇವೆ. ನಮ್ಮ ಅನುಭವ ಮಂಟಪದಲ್ಲಿ ಇವತ್ತು ಕಲ್ಯಾಣದಲ್ಲಿ ಅನುಭವ ಮಂಟಪದಲ್ಲಿ ಬಸವಾದಿ ಶರಣರು ಕೂತು ಅಲ್ಲಂಪ್ರಭು ಅವರ ನೇತೃತ್ವದಲ್ಲಿ ಇವತ್ತು ಆ ಸಂಸದ ಏನು ನಡೀತಾ ಇತ್ತು, ಪಾರ್ಲಿಮೆಂಟ್ ಏನು ನಡೀತಾ ಇತ್ತು, ಅದು ಈಗಿನ ಪಾರ್ಲಿಮೆಂಟ್ ಅದ ಥರ ಇರಲಿಲ್ಲ. ಆದರೆ ಅದು ತಾತ್ವಿಕವಾಗಿ ಮತ್ತು ವೈಚಾರಿಕವಾಗಿ ನಡೀತಕ್ಕ ಅದು ಸಂಸತ್ತು. ಇವತ್ತು ಅಲ್ಲಿ ಮಹಾನ್ ಏನು ಮೇಧಾವಿಗಳು ಶರಣರಿದ್ದರು, ಅದರಲ್ಲಿ ಅಗ್ರಗಣ್ಯರಾದಂಥ ಶ್ರೀ ಶಿವಶರಣ ಹರಳಯ್ಯನವರು ಅಂತ ಹೇಳಿ ಬಹಳ ಅಭಿಮಾನದಿಂದ ನಾನು ಹೇಳ್ತಾ ಇದ್ದೇನೆ. ಅವರು ಮಾಡಿದಂಥ ಕಾರ್ಯ
ಇವತ್ತು ನೆನೆಸ್ಕೊಂಡ್ರೆ ನಮಗೆ ರೋಮಾಂಚನ ಆಗ್ತದೆ. ಅಂತ ಶರಣರು ಇವತ್ತ ಈ ನಾಡಿನಲ್ಲಿ ಆಗಿ ಹೋಗಿದ್ದಾರೆ. ಇವತ್ತು ಅವರನ್ನು ನೆನೆಸಿಕೊಳ್ಳುವಂಥ ದಿನ. ನಾವೆಲ್ಲರೂ ಕೂಡ ಏನು ಹರಳೆಯ ಸಮಾಜದವರು ಕೂಡಿ ಇವತ್ತು ಈ ಕಾರ್ಯಕ್ರಮವನ್ನು ಬಸವ ಜಯಂತಿ ನಿಮಿತ್ತವಾಗಿ ನಾವು ಹರಳಿನವರ ಅವನ್ನು ಧ್ಯಾನಿಸಿ ಪೂಜಿಸಿ ಇವತ್ತು ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ. ಮತ್ತು ಇಷ್ಟೊಂದು ಸಂಖ್ಯೆಯಲ್ಲಿ ನಾವೆಲ್ಲ ಸೇರಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಶುಭವಾಗಲಿ. ಅದೇ ರೀತಿ ನಾನು ಈ ವರ್ಷದ ಏನು ವೀರಶೈವ ಲಿಂಗಾಯತ ಸಮಾಜದ ಬಸವ ಜಯಂತಿಯ ಉತ್ಸವ ಸಮಿತಿಯ ಅಧ್ಯಕ್ಷನಾಗಿದ್ದೇನೆ. ಅದರಂತೆ ನಮ್ಮ ಜವರಿಗೆಯ ಹಿಂದಿನ ಶಾಸಕರು ದೊಡ್ಡಪ್ಪಗೌಡರು ಕಾರ್ಯಾಧ್ಯಕ್ಷರಾಗಿದ್ದಾರೆ ಮತ್ತು ಅಮರನಾಥ್ ಪಾಟೀಲ್ರು ಕೂಡ ಕಾರ್ಯಾಧ್ಯಕ್ಷರಾಗಿದ್ದಾರೆ. ನಾವೆಲ್ಲರೂ ಕೂಡಿ ಇವತ್ತು ಎಲ್ಲ ಸಮಾಜವನ್ನ ಒಂದುಗೂಡಿಸಿಕೊಂಡು ಹೋಗುವಂಥ ಕಾರ್ಯಕ್ರಮ ನಾವು ಬಹಳ ವಿಶಿಷ್ಟ ರೀತಿಯಲ್ಲಿ ನಾವು ಮಾಡ್ತಾ ಇದ್ದೇವೆ. ಯಾಕಂದ್ರೆ ನಾವು ಹರಿದು ಹಂಚಿ ಹೋಗಿದ್ದೇವೆ. ಸೆಲ್ರೆಲ್ಲ ಅತ್ತ ಇತ್ತ ಹೋಗಿ ನಾವು ಇವತ್ತ ನಮ್ಮ ಸಂಖ್ಯೆ ಕಡಿಮೆ ಆಗಿದೆ. ಈ ಸಮಾಜದ ಸಂಖ್ಯೆ ಬಹಳ ಕಡಿಮೆ ಆಗಿದೆ. ಯಾಕಂದ್ರೆ ನಾವು ಹರಿದು ಹಂಚಿ ಹೋಗಿದ್ದೇವೆ. ಯಾವುದೋ ಕಾರಣಕ್ಕೆ ನಾವು ಬೇರೆ ಮಾರ್ಗ ಹೇಳಿದ್ದೇವೆ. ಅದಕ್ಕಾಗಿ ಮತ್ತೊಮ್ಮೆ ನಾವು ಗತವೈಭವ ಬಸವಣ್ಣನವರ ಕಾಲದ ಗತವೈಭವನ ಕಾಣೋಣ, ಮಾರ್ಗದರ್ಶನದಲ್ಲಿ ನಡೆಯೋಣ. ಅದೇ ರೀತಿ ಇವತ್ತು ಈ ಮುಂದಿನ ದಿನಗಳಲ್ಲಿ ಈ ಶರಣರಲ್ಲಿ ಒಬ್ಬರಾದಂಥ ಹಾಗೆ ತೋರಿಸಲಿ ಅಂತೇಳಿ ಇವತ್ತು ಆ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ. ಅದಕ್ಕಾಗಿ ಎಲ್ಲರಿಗೂ ಕೂಡ ನಾನು ಆಹ್ವಾನ ನೀಡಲು ಬಂದಿದ್ದೇನೆ. ಹರಳಿನವರಿಗೆ ಪೂಜಿಸಿ ನಿಮ್ಮೆಲ್ಲರಿಗೂ ಕೂಡ ನಾನು ಶಿರಸಾಷ್ಟಾಂಗ ನಮಸ್ಕಾರ ಹೇಳಿ